ಪ್ರೀತಿಯ ವೀಕ್ಷಕರಿಗೆ ನಮಸ್ಕಾರ. 37ನೇ ವಯಸ್ಸಲ್ಲೂ 20 ವರ್ಷದ ಯುವಕನಂತೆ ಫಿಟ್ ಆಗಿರಲು ಕೊಹ್ಲಿ ಏನ್ ತಿಂತಾರೆ ಗೊತ್ತಾ? ಇದು ವಿರಾಟ್ ಸೂಪರ್ ಫುಡ್ ರೆಸಿಪಿ. ನೀವು ಸಸ್ಯಾಹಾರಿಯಾಗಿದ್ದರೂ ಸಹ ನೀವು ಹೇಗೆ ಫಿಟ್ ಆಗಿರಲು ಸಾಧ್ಯ ಎಂಬುದಕ್ಕೆ ವಿರಾಟ್ ಕೊಹ್ಲಿ ಒಂದು ಪ್ರಮುಖ ಉದಾಹರಣೆ. ನೀವು ಮಾಡಬೇಕಾಗಿರುವುದು ಸರಿಯಾದ ಆಹಾರವನ್ನ ಅನುಸರಿಸುವುದು. ಕೊಹ್ಲಿಯ ಫಿಟ್ನೆಸ್ ಹಿಂದಿನ ಸೂಪರ್ ಫುಡ್ ಯಾವುದು? ಸೂಪರ್ ಫುಡ್ ಸಮ್ಮರ್ ಸಲಾಡ್ ಹೇಗೆ ಮಾಡೋದು? ಇದನ್ನೆಲ್ಲ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಬನ್ನಿ ಸ್ನೇಹಿತರೆ. ಅದಕ್ಕೂ ಮುಂಚೆ ನೀವೇನಾದರೂ ಇದೇ ಮೊದಲನೇ ಬಾರಿಗೆ ನಮ್ಮ ವಿಡಿಯೋನ ನೋಡುತ್ತಿದ್ದರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಒಂದು ಸಬ್ಸ್ಕ್ರೈಬ್ ನಮಗೆ ಮೋಟಿವೇಟ್ ಆಗುತ್ತೆ. ಕ್ರಿಕೆಟ್ ಆಟದಲ್ಲಿ ಮಾತ್ರವಲ್ಲದೆ ಭಾರತೀಯ ಕ್ರಿಕೆಟ್ ತಂಡದಲ್ಲಿ ಫಿಟ್ನೆಸ್ನಲ್ಲಿಯೂ ವಿರಾಟ್ ಕೊಹ್ಲಿ ಅಂತವರು ಯಾರೂ ಇಲ್ಲ. ಕೊಹ್ಲಿಯನ್ನ ನೋಡಿದ ನಂತರ ಅನೇಕ ಕ್ರಿಕೆಟಿಗರು ಫಿಟ್ನೆಸ್ ಬಗ್ಗೆ ಅರಿವು ಮೂಡಿಸಿಕೊಂಡಿದ್ದಾರೆ. ಡಯಟ್ ವಿಷಯದಲ್ಲಿ ಕೊಹ್ಲಿ ತುಂಬಾ ಕಟ್ಟುನಿಟ್ಟಾಗಿ ಇರುತ್ತಾರೆ. ಅವರ ದೈನಂದಿನ ಆಹಾರದಲ್ಲಿ ಸಲಾಡ್ಗಳು, ಸೂಪ್ಗಳು ಮತ್ತು ಎನರ್ಜಿ ಡ್ರಿಂಕ್ಸ್ ಸೇರಿವೆ. ವಿರಾಟ್ ಅವರ ನೆಚ್ಚಿನ ಖಾದ್ಯಗಳಲ್ಲಿ ಸೂಪರ್ ಫುಡ್ ಸಮ್ಮರ್ ಸಲಾಡ್ ಕೂಡ ಒಂದು. ಈ ಸಲಾಡ್ ಅವರ ದೆಹಲಿಯ 1-8 ಕಮ್ಯೂನ್ ರೆಸ್ಟೋರೆಂಟ್ನಲ್ಲಿ ವಿರಾಟ್ ಅವರ ನೆಚ್ಚಿನ ಮೆನುಗಳಲ್ಲಿ ಒಂದಾಗಿದೆ. ಇದು ರುಚಿಕರ ಮಾತ್ರವಲ್ಲದೆ ಆರೋಗ್ಯಕರವೂ ಆಗಿದೆ. ಇದು ದೇಹವನ್ನು ಹೈಡ್ರೀಕರಿಸುತ್ತದೆ. ಈ ಸಲಾಡ್ ವಿವಿಧ ತರಕಾರಿಗಳು, ವಿವಿಧ ಹಣ್ಣುಗಳು, ನಟ್ಸ್, ಆರೋಗ್ಯಕರ ಎಣ್ಣೆ ಮತ್ತು ಸೀಡ್ಸ್ ಹೊಂದಿರುತ್ತದೆ. ಇದು ಆರೋಗ್ಯಕರ ಕೊಲೆಸ್ಟ್ರಾಲ್ ಮತ್ತು ನೀರಿನಿಂದ ಕೂಡಿರುತ್ತೆ. ಇದು ಬಿಸಿಲಿನ ದಿನಗಳಲ್ಲಿ ದೇಹವನ್ನು ತಾಜಾವಾಗಿಡುತ್ತೆ. ನೀವು ಈ ಸಲಾಡ್ ಅನ್ನ ಮನೆಯಲ್ಲಿಯೂ ತಯಾರಿಸಬಹುದು. ಈ ಸೂಪರ್ ಫುಡ್ ಬೇಸಿಗೆ ಸಲಾಡ್ ತಯಾರಿಸಲು ನಿಮಗೆ ಬೇಕಾಗಿರುವುದು 1 ಕಪ್ ರಾಕೆಟ್ ಎಲೆಗಳು ಮತ್ತು ಅರ್ಧ ಕಪ್ ಪಾಪ್ಡ್ ಕ್ಲಿನೋವಾ ಮತ್ತು ಅರ್ಧ ಕಪ್ ಹುರಿದ ಕ್ಯಾಪ್ಸಿಕಮ್, 1 ಸಣ್ಣ ಬಟ್ಟಲು ಕತ್ತರಿಸಿದ ಕಲ್ಲಂಗಡಿ, 2 ಚಮಚ ಕುಂಬಳಕಾಯಿ ಬೀಜಗಳು, 2 ಚಮಚ ಗೋಡಂಬಿ, ಸಲಾಡ್ ಡ್ರೆಸ್ಸಿಂಗ್ಗಾಗಿ 2 ಚಮಚ ಆಲಿವ್ ಎಣ್ಣೆ, 1 ಚಮಚ ವಿನೆಗರ್ ಮತ್ತು 1 ಚಮಚ ಜೇನುತುಪ್ಪ ಮತ್ತು 1 ಚಮಚ ಸಾಸಿವೆ ಸಾಸ್ ಮತ್ತು ಅರ್ಧ ಚಮಚ ಮೆಣಸಿನಕಾಯಿ ಸಾಸ್, ರುಚಿಗೆ ತಕ್ಕಷ್ಟು ಉಪ್ಪು. ಈಗ ರಾಕೆಟ್ ಎಲೆಗಳು ಮತ್ತು ಬೇಯಿಸಿದ ಕ್ಲಿನೋವಾವನ್ನು ದೊಡ್ಡ ಬಟ್ಟಲಿನಲ್ಲಿ ಹಾಕಿ. ಕ್ಯಾಪ್ಸಿಕಮ್ಗಳನ್ನು ಹುರಿದು ಸಣ್ಣ ತುಂಡುಗಳಾಗಿ ಕತ್ತರಿಸಿ. 1 ಕಪ್ ಕಲ್ಲಂಗಡಿ ತಿರುಳು ಅಥವಾ ಸಣ್ಣ ತುಂಡುಗಳನ್ನು ತೆಗೆದುಕೊಳ್ಳಿ. ನಂತರ ಹುರಿದ ಕ್ಯಾಪ್ಸಿಕಮ್, ಕಲ್ಲಂಗಡಿ ಮತ್ತು ಕ್ಲಿನೋವಾವನ್ನು ಮಿಶ್ರಣ ಮಾಡಿ. ಸಲಾಡ್ ಮೇಲೆ ಡ್ರೆಸ್ಸಿಂಗ್ ಅನ್ನ ಸುರಿಯಿರಿ ಮತ್ತು ಎಲ್ಲ ಪದಾರ್ಥಗಳನ್ನು ಚೆನ್ನಾಗಿ ಮಿಶ್ರಣ ಮಾಡಿ. ಅಂತಿಮವಾಗಿ ಕುಂಬಳಕಾಯಿ ಬೀಜಗಳು ಮತ್ತು ಪುಡಿ ಮಾಡಿದ ಗೋಡಂಬಿಗಳನ್ನು ಸಿಂಪಡಿಸಿದರೆ ಸಾಕು. ಕ್ಲಿನೋವಾ ಏಕೆ ತಿನ್ನಬೇಕು? ಕ್ಲಿನೋವಾ ದೇಹಕ್ಕೆ ಅಗತ್ಯವಿರುವ ಎಲ್ಲ 9 ಅಗತ್ಯ ಅಮೈನೋ ಆಮ್ಲವನ್ನು ಹೊಂದಿರುವುದರಿಂದ ಅದು ಸಂಪೂರ್ಣ ಪ್ರೋಟೀನ್ ಆಗಿದೆ. ಆದ್ದರಿಂದ ಇದು ಸಸ್ಯಾಹಾರಿಗಳು ಮತ್ತು ಸಸ್ಯಾಹಾರಿಗಳಿಗೆ ಪ್ರೋಟೀನ್ನ ಉತ್ತಮ ಮೂಲವಾಗಿದೆ. ಕ್ಲಿನೋವಾ ಫೈಬರ್, ಜೀವಸತ್ವಗಳು, ಖನಿಜಗಳು ಮತ್ತು ಉತ್ಕೃಷ್ಟ ನಿರೋಧಕಗಳು ಸಮೃದ್ಧವಾಗಿದೆ. ಇವು ಒಟ್ಟಾರೆ ಆರೋಗ್ಯಕ್ಕೆ ಬಹಳ ಪ್ರಯೋಜನಕಾರಿ. ಕ್ಲಿನೋವಾ ವಾಸ್ತವವಾಗಿ ಸೀಡ್ಸ್ ಆಗಿದ್ದರೂ ಇದನ್ನು ಧಾನ್ಯದಂತೆ ತಿನ್ನಲಾಗುತ್ತೆ. ಇದರ ಹೆಚ್ಚಿನ ಪೌಷ್ಟಿಕಾಂಶದ ಮೌಲ್ಯದಿಂದಾಗಿ ಇದನ್ನು ಸೂಪರ್ ಫುಡ್ ಎಂದು ಕೂಡ ಕರೆಯಲಾಗುತ್ತೆ. ಕ್ಲಿನೋವಾದಲ್ಲಿ ಗ್ಲುಟನ್ ಇರುವುದಿಲ್ಲ. ಆದ್ದರಿಂದ ಗ್ಲುಟನ್ ಅಸಹಿಷ್ಣುತೆ ಅಥವಾ ಉದರದ ಕಾಯಿಲೆ ಇರುವ ಜನರಿಗೆ ಇದು ಗೋಧಿ ಧಾನ್ಯಗಳಿಗೆ ಉತ್ತಮ ಪರ್ಯಾಯವಾಗಿದೆ. ಇದು ಮ್ಯಾಗ್ನೆಸಿಯಂ, ಕಬ್ಬಿಣ, ಪೊಟ್ಯಾಸಿಯಂ, ರಂಜಕ ಮತ್ತು ಸತುವುಗಳಂತಹ ಪ್ರಮುಖ ಖನಿಜಗಳನ್ನು ಸಹ ಒಳಗೊಂಡಿದೆ. ಇದರ ಜೊತೆಗೆ ಇದರಲ್ಲಿರುವ ಬಿ ಜೀವಸತ್ವಗಳು ದೇಹದಲ್ಲಿ ಶಕ್ತಿ ಉತ್ಪಾದನೆ ಮತ್ತು ಚಯಾಪಚಯ ಕ್ರಿಯೆಯನ್ನು ಹೆಚ್ಚಿಸುತ್ತವೆ ಸ್ನೇಹಿತರೆ.